ಬೇಸಿಗೆ ಕಾಲದಲ್ಲಿ ಕೆಲಸನೇ ಇಲ್ಲದೆ ಇರುವ ಪಕ್ಷಿಗಳ ಸಂತೋಷ. ಅದು ಪಕ್ಷಿಗಳ ಗ್ರಾಮ. ಮೇ ತಿಂಗಳು ಬಿಸ್ಲಲ್ಲ, ಹೊರಗಡೆ ಸೂರ್ಯ ಬೆಂಕಿನ ಮೇಲೆ ಹಾಕ್ತಾ ಇದ್ದ. ಪಕ್ಷಿಗಳು ಯಾರು ಹೊರಗಡೆ ಬರಲಿಲ್ಲ. ಹೀಗಿರುವಾಗ ಊರಿನಲ್ಲಿದ್ದ ಪಕ್ಷಿಗಳೆಲ್ಲರೂ ಕೂಡ ಊರಿನ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ರು. ಅಲ್ಲಿ ತಂಪಾದ ಗಾಳಿ ಬೀಸ್ತಾ ಇತ್ತು. ಮಹಿ ಹದ್ದು ಎಲ್ರೂ ಬಂದಿದ್ದಾರಾ ಅಂತ ನೋಡಿ ಎಲ್ಲರ ಹತ್ರನೂ ಹೋಗಿ, ಹಬ್ಬಬ್ಬ, ಈ ಬಿಸಿಲಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಬೇಟೆನೂ ಇಲ್ಲ, ವ್ಯವಸಾಯ ಮಾಡೋಣ ಅಂದರೆ ಅದಕ್ಕೂ ಈ ಬಿಸಿಲಲ್ಲಿ ಆಗ್ತಾ ಇಲ್ಲ. ಸುಮ್ಮನೆ ಕೂರಕ್ಕೇನೆ ಬೋರ್ ಹೊಡಿತಿದೆ. ಹೌದು ಮಗಿ, ಮನೆಯಲ್ಲಿ ಕೆಲಸಗಳನ್ನ ಮಾಡೋಣ ಅಂದರೆ ಕೆಲಸ ಎಲ್ಲ ಬೆಳಿಗ್ಗೆನೆ ಮುಗ್ದೋಗುತ್ತೆ. ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಅಂದರೆ ಈ ಉಷ್ಣಕ್ಕೆ ಮನೆಯಲ್ಲಿ ಮಲಗಿ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗುತ್ತಾ? ಈ ಬುಜ್ಜಿ ಯಾವಾಗ ನೋಡಿದ್ರು ಈ ಬಿಸಿಲಲ್ಲೂ ಕೂಡ ಕೂತ್ಕೊಂಡು ಮರದಲ್ಲಿ ಆಟಾಡ್ತಾಳೆ. ಬೋರ್ ಅಂದರೆ ಸಾಧಾರಣವಾದ ವಿಷಯನ, ನನಗಂತೂ ತುಂಬ ಬೋರ್ ಆಗ್ತಿದೆ. ಕನಿಷ್ಠ ನನ್ನಿಂದ ಲಿಪ್ಸ್ಟಿಕ್ ಕೂಡ ಹಾಕಕ್ಕಾಗ್ತಾ ಇಲ್ಲ. ಎಲ್ಲ ಲಿಪ್ಸ್ಟಿಕ್ಕು ಕರಗಿ ಹೋಗ್ತಾ ಇದೆ. ನನ್ನ ಜೀವನನೇ ನನಗೆ ಬೋರ್ ಹೊಡಿತಿದೆ. ಆವಾಗ್ಲೇ ಚಿಚುಕಾಗೇನೋ ಅವಳ ಮಗನಾದ ಚಿನ್ನುಕಾಗೇನೋ ಅಲ್ಲಿಗೆ ಬರ್ತಾ ಇದ್ರು. ಚಿಚುಕಾಗೆ ಅವಳ ತಲೆಗೆ ಬಿಸಿಲು ಬೀಳ್ಬಾರ್ದನ್ನೋದಕ್ಕೋಸ್ಕರ ಒಂದು ತಾವರೆ ಎಲೆನ ತಲೆ ಮೇಲೆ ಇಟ್ಕೊಂಡು ಬಂದ್ಲು. ಹಲೋ ಎವ್ರಿಬಡಿ, ಏನು ಎಲ್ಲರೂ ರಿಟೈರ್ಮೆಂಟ್ ತಗೊಂಡಿರುವ ಮುದುಕಿ ರೀತಿ ಕೂತ್ಕೊಂಡಿದ್ದೀರಾ? ಈ ರೀತಿ ಆರಾಮವಾಗಿ ಕೂತ್ಕೊಳ್ಳೋದು ನನ್ನ ಜೀವನದಲ್ಲಿ ನನಗೆ ತುಂಬಾನೇ ಇಷ್ಟ. ಇದು ಹಾಲಿಡೇ ಮೂಡು. ಅಮ್ಮ, ನೀವು ಕೆಲಸ ಅಂದರೆ ಯಾವಾಗಲೂ ಹೀಗೆ ತಾನೇ? ಹುಷಾರಿಲ್ಲ ಅದು ಇದು ಅಂತೇಳಿ ಮೊನ್ನೆ ಕೂಡ ನೋಡಿ ಪಾತ್ರೆ ಎಲ್ಲ ಅಪ್ಪನ ಕೈಯಿಂದನೇ ತೊಳಸಿದಿತ್ತಾನೆ. ಶೋ, ಬಾಯಿ ಮುಚ್ಚೋ, ಎಲ್ಲರ ಮುಂದೆ ಮರ್ಯಾದೆ ತೆಗಿಬೇಡ, ಅದು ಸ್ಮಾರ್ಟ್ ವರ್ಕು. ಆದರೂ ಕೂಡ ಈ ಬಿಸಿಲಲ್ಲಿ ಹೊರಗಡೆ ತಿರುಗೋದು ತುಂಬಾ ಕಷ್ಟ ತಾನೆ. ಅದಕ್ಕೇನೆ ನಾನು ಮನೆಯಲ್ಲೇ ಸ್ಪಾ ಮಾಡ್ಕೊಂಡು ಬಂದಿದ್ದೀನಿ. ಏನು ಸ್ಪಾನಾ? ನಿನ್ ಮನೆಯಲ್ಲಿ ಸ್ಪಾ ಕೂಡ ಇದೆಯಾ? ಯಾವಾಗ ಆರಂಭಿಸಿದ್ದು? ಓ ಅದಾ, ಮಡಿಕೆಯಲ್ಲಿ ನೀರು ತುಂಬಿಸ್ಕೊಂಡು ಆರಾಮವಾಗಿ ಮಲ್ಕೊಳ್ಳೋದು. ಸರಿ, ಬೋರ್ ಆಗುತ್ತೆ ಅಲ್ವಾ, ಏನಾದ್ರೂ ಆಡೋಣ? ಏನ್ ಆಟ ಆಡೋದು ಚಿಚ್ಚು? ಈ ಬಿಸಿಲಲ್ಲಿ ಓಡಾಡಿ ಆಟಾಡೋದು ನನ್ನಿಂದ ಆಗೋದಿಲ್ಲಪ್ಪ. ನನಗೆ ತಲೆ ಸುತ್ತಬಿಡುತ್ತೆ. ನಾವು ಕೂತ ಜಾಗದಲ್ಲೇ ಕೂತಿರುವ ಹಾಗೆ ಒಂದು ಗೇಮನ್ನು ಮಾಡೋಣ. ಇದರ ಹೆಸರು ಮಾಯಾಶಕ್ತಿ. ಅಂದರೆ ಈ ಬಿಸಿಲಿನ ತಾಪದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ, ಒಂದು ಮಾಯಾಶಕ್ತಿಯನ್ನು ಪಡೆದಿರುವುದು ಹೇಗೆ ಅಂತ ನಾವೇ ಕ್ರಿಯೇಟ್ ಮಾಡಿ ಹೇಳಬೇಕು. ಅದನ್ನು ಕೇಳಿ ಬನ್ನುಗಿಳಿ, ಏ ಸೂಪರ್ ಗೇಮ್, ನಾವು ಕೂಡ ಬರ್ತೀವಿ, ನಾವು ಆಟಾಡ್ತೀವಿ. ಸರಿ ಸರಿ, ಮೊದಲಿಗೆ ತುನಿ ನೀನ್ ಹೇಳು, ನಿನಗೆ ಯಾವ ಶಕ್ತಿ ಬೇಕು? ತುನಿಗುಬ್ಬಚ್ಚಿ ಆಲೋಚನೆ ಮಾಡಿ, ನನಗೆ ಅಂದರೆ ನಾನು ನಡೆಯುವಾಗ ನನ್ನ ತಲೆ ಮೇಲೆ ಮಳೆ ಬರ್ತಾ ಇರಬೇಕು, ಬಿಸಿಲು ತಾಗಲೇಬಾರ್ದು, ಹಾಗೇನೆ ನನ್ನ ಧಾನ್ಯಗಳಿಗೆಲ್ಲ ನೀರು ಸಿಗಬೇಕು. ಹಾಗಿದ್ರೆ ನನಗೆ ಓಕೆ. ಇದೇ ನನ್ನ ಐಡಿಯಾ. ಹೇಗಿದೆ? ತುನಿ, ನಿಂದು ಸೂಪರ್ ಐಡಿಯಾ. ಒಬ್ಬ ವ್ಯವಸಾಯಿ ಏನು ಆಲೋಚನೆ ಮಾಡಬೇಕು ಅದನ್ನೇ ನೀನು ಆಲೋಚನೆ ಮಾಡಿದೆ. ನನಗೆ ಹೇಗಿರಬೇಕು ಅಂದರೆ, ನಾನು ಬಾಯಿ ತೆಗಿದ್ರೇನೆ AC ಆನ್ ಆಗಿ ಬರಬೇಕು. ಅಯ್ಯೋ ಮಮ್ಮಿ, ಹಾಗಾದ್ರೆ ಎಲ್ರು ನಿನ್ನ ಫ್ಯಾನ್ ಅನ್ಕೋತಾರೆ, ಎಲ್ರು ನಿನ್ ಪಕ್ಕನೇ ಕೂತಿರ್ತಾರೆ, ನಾನು ನಿನ್ ಜೊತೆನೇ ಇರ್ತೀನಿ. ಎಲ್ರು ನಗಾಡಿದ್ರು. ಲೂಸಿ, ನೀನು ನಿನ್ನ ಬ್ಯೂಟಿಗೆ ತಕ್ಕಂತೆ ಪವರ್ ಯೋಚನೆ ಮಾಡು. ಆವಾಗ ಲೂಸಿ ಪಾರಿವಾಳ ತುಂಬಾನೇ ಸ್ಟೈಲ್ ಆಗಿ, ಇನ್ನು ನಂದು ಏನಂದ್ರೆ, ನಾನು ಬಿಸಿಲಲ್ಲಿ ಹೋಗುವಾಗ ನನ್ನ ರೆಕ್ಕೆಗಳು ಆಟೋಮೆಟಿಕ್ ಆಗಿ ಕೊಡೆಯಾಗಬೇಕು. ಬಿಸಿಲು ನನ್ನ ಮೇಲೆ ಬಿದ್ದ ತಕ್ಷಣ ರಿಫ್ಲೆಕ್ಟ್ ಆಗಬೇಕು. ಆವಾಗ ಬಿಸಿಲು ನನ್ನ ಮೇಲೆ ತಾಗಲ್ಲ. ಹಾಗೇನೆ ನಾನು ಪಳಪಳ ಅಂತ ಹೊಳಿತೀನಿ, ಊರೆಲ್ಲ ನನ್ನ ಮೇರೆಗೆ. ಅಮ್ಮ ಲೂಸಿ, ನೀನ್ ಪಳಪಳ ಅಂತ ಹೊಳಿತಾ ಇದ್ರೆ ನಿನ್ನ ನೋಡಿ ವಿಮಾನ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇವಾಗ ನನ್ನ ಸರದಿ. ನನಗೆ ಅಂದ್ರೆ ಯಾವಾಗ್ಲೂ ನದಿಯಲ್ಲಿ ನೀರು ಕಡಿಮೆ ಆಗದೆ ಹಾಗೇನೆ ಇರಬೇಕು. ನಾನು ತೇಲ್ಕೊಂಡು ಫ್ರೆಶ್ ಆಗಿರ್ತೀನಿ. ನೀವೆಲ್ಲರೂ ನಿಮ್ಮ ನಿಮ್ಮ ಪವರ್ನ ಹೇಳ್ಬಿಟ್ರಿ. ನಮ್ಮ ವಿಲೇಜ್ ಚಿಚುಕಾಗೆ ಇದೆ ಅಲ್ವಾ, ಅದರ ಪವರ್ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಎಲ್ಲರೂ ಬನ್ನಿ. ಚಿಚುಕಾಗೆ ಹೆಮ್ಮೆಯಿಂದ ಕಾಲರ್ನ ಎತ್ತಿ ಹಾಕಿ, ನಿಮ್ಮೆಲ್ಲರ ಪವರು ವೇಸ್ಟು, ಇರೋದ್ರಲ್ಲೇ ನನ್ನ ಪವರೇ ಹೈಲೈಟು. ನನಗೆ ಐಸ್ ಕ್ರೀಮ್ ಟಚ್ ಪವರ್ ಬೇಕು. ಐಸ್ ಕ್ರೀಮ್ ಟಚ್ಚಾ? ಹಾಗೆಂದ್ರೆ ಹಳೆ ಕಾಲದಲ್ಲಿ ರಾಜ ಏನ್ ಮುಟ್ಟಿದ್ರು ಅದು ಚಿನ್ನವಾಗಿ ಬದಲಾಗ್ತಾ ಇತ್ತಲ್ವಾ, ಅದೇ ರೀತಿ ಈ ಕಾಲದಲ್ಲಿ ನಾನು ಏನೇ ಮುಟ್ಟಿದ್ರು ಅದು ಐಸ್ ಆಗಿ ಬದಲಾಗಬೇಕು. ಹಾಗೇನಾದ್ರೂ ಇದ್ರೆ ಬಿಸಿಲಲ್ಲಿ ಜಾಲಿ ಅಲ್ವಾ. ಆಮೇಲೆ ನಾನು ಐಸ್ ಕ್ರೀಮ್ ಫ್ಯಾಕ್ಟ್ರಿಯನ್ನು ಇಟ್ಟು ಕೋಟಿ ಲೆಕ್ಕದಲ್ಲಿ ಹಣ ಸಂಪಾದನೆ ಮಾಡ್ಬೋದು. ಅಯ್ಯೋ ಅತ್ತೆ, ನೀವು ಯಾವ್ದು ಮುಟ್ಟಿದ್ರು ಅದು ಐಸ್ ಆಗಿ ಬದಲಾಗ್ಬೇಕಾ? ಹಾಗೆ ಅಂದ್ರೆ ನೀವು ಬೆಡ್ ಮೇಲೆ ಮಲ್ಕೋತೀರಾ, ಅದು ಐಸ್ ಆಗ್ಬಿಟ್ರೆ ಆಮೇಲೆ ಐಸ್ ಕರಗಿ ಹೋದ್ಮೇಲೆ ನೀವು ನೆಲದ ಮೇಲೆ ತಾನೇ ಬಿದ್ದಿರ್ತೀರಾ. ಚಿನ್ನುಕಾಗೆ ಅದನ್ನ ಕೇಳಿ ಹೆದರ್ಕೊಂಡು, ಅಮ್ಮ, ನೀವು ನನ್ನ ಮಾತ್ರ ಮುಟ್ಬೇಡಿ. ನೀವು ನನ್ನ ಮುಟ್ಟಿದ್ರೆ ನನ್ನ ಚಾಕೋಬರ್ ಆಗಿ ಬದಲಾದ್ರೆ ಆಮೇಲೆ ನೀವೇ ನನ್ನ ತಿನ್ಬಿಡ್ತೀರಾ. ನನ್ನ ಮುಟ್ಬೇಡಿಮ್ಮ.
ಎಲ್ರೂ ಹೊಟ್ಟೆ ಇಟ್ಕೊಂಡು ನಗಾಡಿದ್ರು. ಚಿಚುಗೆ ಏನ್ ಹೇಳೋದಂತ ಅರ್ಥ ಆಗ್ಲಿಲ್ಲ. ಲೇ ಹುಚ್ಚ ಚಿನ್ನು, ನಾನ್ ಯಾಕನ್ನು ನಿನ್ನ ಮುಟ್ತೀನಿ? ನಾನು ಕಲ್ಲು ಎಲೆಗಳನ್ನ ಮಾತ್ರ ಮುಟ್ಟೋದು. ನನ್ನ ಪವರಲ್ಲಿ ಸಣ್ಣ ಬದಲಾವಣೆ. ನನಗೆ ಬೇಕಾಗಿದ್ದು ಐಸ್ ಕ್ರೀಮ್ ಪವರ್ ಅಲ್ಲ, ಇನ್ವಿಜಿಬಲ್ ಪವರ್, ಮಾಯವಾಗುವ ಪವರ. ಈ ಬಿಸಿಲು ಕಾಲದಲ್ಲಿ ಈ ಪವರ್ನ ಇಟ್ಕೊಂಡು ನೀನೇನ್ ಮಾಡ್ತೀಯ ಚಿಚ್ಚು? ಅಲ್ಲಿ ತಾನೇ ಇರೋದು ಸರಿಯಾದ ಟ್ರಿಕ್ಸ್. ನಾನು ಮಾಯವಾದ ಪವರ್ನ ಪಡ್ಕೊಂಡ್ರೆ ಯಾರ ಕಣ್ಣಿಗೂ ಕಾಣೋದಿಲ್ಲ. ಇಷ್ಟ ಬಂದಿದ್ನ ತಿನ್ಬೋದು, ಎಸಿಯಲ್ಲಿ ಆರಾಮವಾಗಿ ಕೂತ್ಕೋಬಹುದು, ಪಕ್ಕದ ಊರಲ್ಲಿರುವ ಥಿಯೇಟ್ರಿಗೆ ಹೋಗಿ ಆರಾಮವಾಗಿ ಫಿಲಂ ನೋಡ್ಬೋದು. ಅಲ್ಲಿ ಕೂತು ಯಾರಾದ್ರೂ ಪಾಪ್ಕಾರ್ನ್ ತಿಂದ್ರೆ ಅದರಿಂದ ಪಾಪ್ಕಾರ್ನ್ ಕೂಡ ತೆಗೆದು ತಿನ್ಬೋದು. ಈ ಮಾಯಾ ಶಕ್ತಿಯಲ್ಲೂ ಕೂಡ ನೀನು ನಿನ್ನ ಜಿಪುಣತನ, ಸೋಮಾರಿತನವನ್ನೇ ತೋರಿಸ್ತೀಯಾ? ಏನೋ ಪಾಪ್ಕಾರ್ನ್ನ ಕದ್ಕೊಂಡ್ ತಿಂತೀಯ. ಹಾಗೆ ಕದ್ಕೊಂಡ್ ತಿನ್ನುವಾಗ ಯಾರ ಕೈಯಲ್ಲೂ ಸಿಕ್ಕಾಕೊಂಡ್ರೆ ನಿನ್ನ ಒದ್ದಾಕ್ಬಿಡ್ತಾರೆ. ಸಿಕ್ಕಾಕೊಳ್ಳಕ್ಕೆ ನಾನ್ ಕಾಣೋದಿಲ್ಲ ಅಲ್ವಾ? ಇದು ಫುಲ್ ಪ್ರೂಫ್ ಪ್ಲಾನ್. ನನ್ನ ಮಾಸ್ಟರ್ ಮೈಂಡಿಗೆ ಮಿತಿಯೇ ಇಲ್ಲ. ಸರಿ, ಪಾಪ್ಕಾರ್ನ್ನ ನೀನು ಕದ್ದು ತಿನ್ನೋದಲ್ಲ ಸರಿ. ನೀನು ಪಾಪ್ಕಾರ್ನ್ನ ತಿನ್ನುವಾಗ ಅದು ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಎಲ್ಲರೂ ದೆವ್ವ ಅಂತ ನೀನ ಓಡಿದ್ರೆ ಹೊಡೆತ ನಿನ್ ಮೇಲೆ ಬೀಳಲ್ವಾ? ಹೌದಮ್ಮ. ಆಮೇಲೆ ನೀವು ಎಲ್ರ ಜೊತೆ ಏಟು ತಿಂದು ತಿಂದು ಆಮೇಲೆ ಟೊಮೆಟೊ ಗೊಜ್ಜು ರೀತಿ ಆಗ್ಬಿಡ್ತೀರಾ. ನಮಗೆ ಇದೆಲ್ಲ ಯಾಕಮ್ಮ? ಈ ಶಕ್ತಿ ಏನು ಬೇಡ. ಚಿಚುಕಾಗೆಗೆ ಕೋಪ ಬಂತು. ನಿಮಗೆ ನನ್ನ ಕ್ರಿಯೇಟಿವಿಟಿ ಬಗ್ಗೆ ಏನೂ ಗೊತ್ತಾಗಲ್ಲ. ನನಗೆ ಮಾತ್ರ ಅದೇ ಪವರ್ ಬೇಕಾಗಿರೋದು, ಬೇರೆ ಪವರ್ ಯಾವುದು ಬೇಡ. ಹಾಗೆ ಒಬ್ಬೊಬ್ರು ಒಂದೊಂದರ ಮಾತಾಡ್ಕೊಂಡು ನಗಾಡ್ತಾ ಸಂತೋಷವಾಗಿ ಇದ್ರು. ಅವರ ನಗುವಿನ ಶಬ್ದದಲ್ಲಿ ಬಿಸಿಲು ಕೂಡ ಅವರಿಗೆ ಗೊತ್ತಾಗ್ಲಿಲ್ಲ. ಹೀಗಿರುವಾಗ ತುನಿಗುಬ್ಬಚ್ಚಿ ಮನೆಗೆ ಹೋಗಿ ಮನೇಲಿದ್ದ ಮೊಸರನ್ನ ತಗೊಂಡ್ ಬಂದು ಮಜ್ಜಿಗೆ ಮಾಡಿ ಹೊರಗಡೆ ತಗೊಂಡ್ ಬಂದ್ಲು. ಅದರಲ್ಲಿ ಉಪ್ಪು ಖಾರ ಎಲ್ಲಾನು ಸರಿಯಾಗಿ ಹಾಕಿದ್ಲು. ಫ್ರೆಂಡ್ಸ್, ನಮ್ಮ ಎಲ್ಲರ ಗೇಮ್ ಮುಗೀತು ಅಲ್ವಾ? ಇವಾಗ ನಮಗೆ ಬೇಕಾಗಿರುವ ಮುಖ್ಯವಾದ ಪವರೇ ಇದು. ಇದು ಕುಡಿದ್ರೆ ನಮ್ಮ ದೇಹ ತಂಪಾಗಿ ನಾವು ಯಾವಾಗ್ಲೂ ಹೆಲ್ದಿಯಾಗಿ ಇರ್ತೀವಿ. ಚಿಚುಕಾಗೆ ತಕ್ಷಣ 2 ಗ್ಲಾಸ್ನ ಹಿಡ್ಕೊಂಡು, ವಾವ್ ತುನಿ, ನಿನ್ ಪವರ್ ಸೂಪರ್. ನಿಜವಾಗ್ಲೂ ನೀನು ಮ್ಯಾಜಿಕ್ ಮಾಡಿದೀಯಾ. ಈ ಮಜ್ಜಿಗೆ ಮುಂದೆ ನನ್ನ ಐಸ್ ಕ್ರೀಮ್ ಪವರ್ ಕೂಡ ಕೆಲಸ ಮಾಡೋದಿಲ್ಲ. ಇನ್ನೊಂದು ಕಪ್ ಕೊಡು. ನೋಡಿದ್ರ ಫ್ರೆಂಡ್ಸ್, ಈ ಬಿಸಿಲು ಕಾಲದಲ್ಲಿ ಇರೋದನ್ನ ಒಬ್ರಿಗೊಬ್ರು ಹಂಚ್ಕೊಂಡು ತಿಂದ್ರೆ ಎಷ್ಟೊಂದು ಜಾಲಿ ಆಗಿದೆ. ಟಿವಿ ಏನು ಇಲ್ಲದಿದ್ರು ಎಲ್ಲರೂ ಹೀಗೆ ಹಂಚ್ಕೊಂಡು ತಿನ್ನೋದ್ರಲ್ಲಿರುವ ಸುಖ ಬೇರೆ ಯಾವ್ದ್ರಲ್ಲಾದ್ರೂ ಇದೆಯಾ? ನಾವ್ ಎಲ್ಲರೂ ಹೀಗೆ ಇರ್ಬೇಕು. ಹೌದು ಮಗಿ, ಎಲ್ಲರೂ ಹೀಗೆ ಒಗ್ಗಟ್ಟಿನಿಂದ ಇರ್ಬೇಕು. ನಾನು ಕೂಡ ನಾಳೆ ಕರ್ಬೂಜನ ತರ್ತೀನಿ. ಅದು ಹೆಲ್ತಿಗೆ ತುಂಬಾನೇ ತಂಪಾಗಿರುತ್ತೆ. ಸರಿ, ಹಾಗಾದ್ರೆ 2ಕ್ಕಿಂತ ಬೆಸ್ಟ್ ಆಗಿರುವ ಪವರ್ನ ನಾನ್ ತರ್ತೀನಿ. ನನ್ ಪವರ್ನ ನೀವು ಕೇಳಿದ್ರೆ ಆಮೇಲೆ ತಲೆ ತಿರುಗಿ ಕೆಳಗೆ ಬಿದ್ಬಿಡ್ತೀರಾ. ಅಯ್ಯೋಯ್ಯೋ, ಇನ್ನು ನಾಳೆ ಬೇರೆ ಏನ್ ಕೇಳೋದು? ನನ್ಗೆ ಇವಾಗ್ಲೇ ತಲೆ ಸುತ್ತುತ್ತಿದೆ. ಹಾಗೆ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು. ಆ ಮರದಿಂದ ಬರ್ತಾ ಇರುವ ತಂಪಾದ ಗಾಳಿ, ಈ ಪಕ್ಷಿಗಳ ನಗುವ ಶಬ್ದ ಇದೆಲ್ಲಾನು ಸೇರಿ ಆ ಬೇಸಿಗೆ ಕಾಲದಲ್ಲಿ ಬಿಸಿಲೇ ಗೊತ್ತಾಗದೆ ಇರುವ ಹಾಗೆ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಮಾತ್ರ ಅಲ್ಲ, ಯಾವುದೇ ಕಾಲದಲ್ಲಿ ಯಾವುದೇ ಕಷ್ಟಗಳು ಬಂದ್ರೂ ಕೂಡ ಜೊತೆಗೆ ಒಳ್ಳೆ ಸ್ನೇಹಿತರಿದ್ರೆ ಆ ಕಷ್ಟಗಳು ಕಷ್ಟಗಳಾಗಿರಲ್ಲ. ಅದೊಂದು ಅಂದವಾದ ಪಕ್ಷಿಗಳ ಗ್ರಾಮ. ಆದ್ರೆ ಅಲ್ಲಿರುವ ಪಕ್ಷಿಗಳು ಎಲ್ರೂ ಕೂಡ ಜಿಪುಣರು. ಅಂತಹ ಜಿಪುಣರು ಇರುವ ಊರಿಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಹೊಸದಾಗಿ ಬಂದಿದ್ರು. ಟುನಿ ಮನೆನೆಲ್ಲ ಸರಿ ಮಾಡಿ ಆಮೇಲೆ ಪಕ್ಕದ ಮನೆ ಚಿಚು ಹತ್ರ ಮಾತಾಡೋದಕ್ಕೋಸ್ಕರ ಹೋದ್ಲು. ನಮಸ್ತೆ, ನಾನು ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದೀನಿ. ಇನ್ನು ಟ್ಯಾಪ್ ಸರಿ ಮಾಡಿಲ್ಲ, ದಾಹ ಆಗ್ತಾ ಇದೆ, ಕುಡಿಯಕ್ಕೆ ಸ್ವಲ್ಪ ನೀರಿದ್ರೆ ಕೊಡ್ತೀರಾ? ಆವಾಗ ಚಿಚು ಮನೆಯಿಂದ ಹೊರಗಡೆ ಬಂದು ಅವಳನ್ನ ಮೇಲಿಂದ ಕೆಳಗಡೆ ತನಕ ನೋಡಿ, ನೀರ್ ಬೇಕಾ? ಹಾಗಾದ್ರೆ 1 ಗ್ಲಾಸ್ಗೆ 5 ರೂಪಾಯಿ. ಇಲ್ಲಿ ಯಾರು ಫ್ರೀಯಾಗಿ ನೀರ್ ಕೊಡಲ್ಲ. ಅದೇ ಮಡಿಕೆ ನೀರ್ ಬೇಕಂದ್ರೆ 1 ಗ್ಲಾಸ್ಗೆ 6 ರೂಪಾಯಿ. ಯಾಕಂದ್ರೆ ಕೂಲಿಂಗ್ ಚಾರ್ಜ್ ಅಂತ ಇದೆ ಅಲ್ವಾ? ಆವಾಗ ಟುನಿ ಶಾಕ್ ಆಗಿ, ಏನು, ನೀರಿಗೆ ಹಣ ತಗೊಳ್ತೀರಾ? ಮಡಿಕೆ ನೀರಿಗೆ ಕೂಲಿಂಗ್ ಚಾರ್ಜಾ? ಇದೇನಿದು ವಿಚಿತ್ರ? ವಿಚಿತ್ರ ಏನಿಲ್ಲ, ಇಲ್ಲಿ ಎಲ್ಲಾನು ಹಣಾನೇ. ನಾನು ಬಾವಿ ತನಕ ಹೋಗಿ ನೀರ್ ತಗೊಂಡ್ ಬಂದಿಲ್ವಾ? ಅದಕ್ಕೆ ನಾನು ಕಷ್ಟಪಟ್ಟಿಲ್ವಾ? ಅದಕ್ಕೆ ಈ ಚಾರ್ಜ್ ಎಲ್ಲ. ಬೇಕಂದ್ರೆ ನೀರ್ ತಗೊಂಡ್ ಹೋಗಿ, ಇಲ್ಲಾಂದ್ರೆ ಮಳೆ ಬರುವಾಗ ಫ್ರೀಯಾಗಿ ನೀರ್ ಕುಡ್ಕೊಳ್ಳಿ. ಅಮ್ಮ, ಅವ್ರನ್ನ ನೋಡು, ನಗಾಡಿದ್ರೆ ಕೂಡ ಏನು ಟ್ಯಾಕ್ಸ್ ಹಾಕೋತಾರ? ನಗಾಡ್ದೇನೆ ಇದ್ದಾರೆ. ಇವ್ರ ಹತ್ರ ಯಾಕಮ್ಮ ನೀರು? ಬಾಮ, ನಾವ್ ಹೋಗೋಣ. ಸರಿಯಾಗಿ ಹೇಳ್ದೆ ಮಗ್ಳೇ. ನಾವು ನಗಾಡಿದ್ರು ಕೂಡ ನಮಗೆ ಎನರ್ಜಿ ವೇಸ್ಟ್ ಆಗುತ್ತೆ, ಆಮೇಲೆ ಹಸುವಾಗುತ್ತೆ, ಊಟ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ನಗಾಡೋದು ಕೂಡ ಇಲ್ಲ. ಆವಾಗ ಟುನಿ ಬುಜ್ಜಿ ಇಬ್ರು ಬೇರೆ ದಾರಿ ಇಲ್ದೆ ಅಲ್ಲಿಂದ ಹೋದ್ರು. ಆ ದಿನ ಸಂಜೆ ಸಮಯ ಊರಿನಲ್ಲಿ ಪಕ್ಷಿಗಳು ಎಲ್ರೂ ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಆದ್ರೆ ಅಲ್ಲಿ ಲೈಟ್ ಕೂಡ ಆನ್ ಮಾಡ್ಲಿಲ್ಲ. ಆವಾಗ ಮಹಿ ಹದ್ದು, ಯಾರಾದ್ರೂ ಒಂದು ಬೆಂಕಿ ಕಡ್ಡಿ ಇದ್ರೆ ಕತ್ಸಿ, ನನ್ ಕನ್ನಡಕ ಕೆಳಗಡೆ ಬಿದ್ದೋಯ್ತೋ, ಆ ಬೆಳಕಲ್ಲಿ ಕನ್ನಡಕನ ಹುಡ್ಕೋತೀನಿ. ಬೆಂಕಿ ಕಡ್ಡಿನಾ? ಅದು ತುಂಬಾ ಕಾಸ್ಟ್ಲಿ ಮಹಿ ಅವ್ರೆ. ಒಂದ್ ಬೆಂಕಿ ಕಡ್ಡಿಗೆ 10 ಪೈಸೆ. ಯಾಕೆ ಇವಾಗ ಹುಡ್ಕೊಂಡು? ನಾಳೆ ಬೆಳಿಗ್ಗೆ ನೀವು ಹುಡ್ಕೊಳ್ಬೋದು ಬಿಡಿ. ಹೌದೌದು, ಕಣ್ಣಿಗೆ ಸ್ವಲ್ಪ ರೆಸ್ಟ್ ಬೇಕಲ್ವಾ? ಕಣ್ ಮುಚ್ಕೊಂಡು ಹೋಗಿ ಮಲ್ಕೊಳ್ಳಿ.
ನಾಳೆ ಬೆಳಿಗ್ಗೆ ಬೆಳಕು ಬಂದ ಮೇಲೆ ನೀವು ಕನ್ನಡಕಣ ಹುಡುಕ್ಬೋದು. ನೆನ್ನೆ ನಾನು ಕೂಡ ಸ್ವಲ್ಪ ಕ್ಯಾಂಡಲ್ನ ಕಚ್ಚಿ ಅಡುಗೆ ಮಾಡ್ತಿದ್ದೆ. ಅದಕ್ಕೆ ನಮ್ಮವರು ಬೈದ್ರು, ಯಾಕೆ ಬೆಳದಿಂಗಳು ಬೆಳಕಿರುವಾಗ ಕ್ಯಾಂಡಲ್ ಕಚ್ಚಿಟ್ಟಿದ್ಯಾ ಅಂತ. ಇವತ್ತು ಬೆಳದಿಂಗಳಲ್ಲಿ ಅಡುಗೆ ಮಾಡುವಾಗ ಸಕ್ಕರೆಗೆ ಬದಲು ಉಪ್ಪಾಕ್ತೆ, ಆದರೂ ಪರವಾಗಿಲ್ಲ ಅಂತ ಅವರು ಊಟ ತಿಂದ್ರು. ಆವಾಗಲೇ ಚಿಚು ಚಿನ್ನು ಇಬ್ರು ಹೊರಗಡೆ ಬಂದು ರೋಡಲ್ಲಿ ಏನೇನೋ ಇರ್ಕೊಳ್ತಾ ಇದ್ರು. ಚಿನ್ನು, ಅಲ್ಲಿರೋ ಪ್ಲಾಸ್ಟಿಕ್ ಕವರ್ ಕೂಡ ತಗೊಳ್ಳೋ, ಅದನ್ನ ಒಲೆಗೆ ಹಾಕಿದ್ರೆ ಬೇಗನೆ ಬೆಂಕಿ ಹಿಡಿಯುತ್ತೆ, ಹಣ ಖರ್ಚಾಗಲ್ಲ, ಎಲ್ಲಾನು ಫ್ರೀ ಅಲ್ವಾ. ಅಮ್ಮ, ಅದು ಯಾರೋ ತಿಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿರುವ ಐಸ್ ಕ್ರೀಮ್ ಕವರು, ಅದರಲ್ಲಿ ಇರುವೆ ಇದೆ. ಇರುವೆ ಇದ್ರೆ ಏನಂತೆ, ಇರುವೆಗಳು ಪ್ರೋಟೀನ್ ಕಣೋ. ನಾವು ನಾಳೆ ಚಟ್ನಿಗೆ ಆ ಇರುವೆಗಳನ್ನು ಹಾಕಿ ಚಟ್ನಿ ಮಾಡ್ಕೊಂಡು ತಿನ್ನೋಣ. ಪ್ರೋಟೀನ್ಗೆ ಪ್ರೋಟೀನು ಆಯಿತು, ಹೆಲ್ದಿ ಫುಡ್ಡು ತಿಂದ ಹಾಗೇನೂ ಇರುತ್ತೆ. ಆವಾಗ ಟುನಿ, ಬುಜ್ಜಿ, ಇವರು ಇರುವೆನ ಕೂಡ ಬಿಡ್ತಾ ಇಲ್ಲ, ಇವರನ್ನ ಬದಲಾಯಿಸೋಕ್ಕಾಗುತ್ತಾ? ನೋಡೋಣ ಅಮ್ಮ, ನಾಳೆ ನನ್ನ ಬರ್ತ್ಡೇಗೆ ಫ್ರೀ ಫುಡ್ ಅಂತ ಬೋರ್ಡ್ ಹಾಕು, ಯಾರೆಲ್ಲ ಬರ್ತಾರೆ ಅಂತ ನೋಡೋಣ. ಹಾಗೆ ಮರುದಿನ ಬೆಳಗ್ಗೆ ಟುನಿ ಅವಳ ಮನೆ ಹೊರಗಡೆ ಫ್ರೀ ಫುಡ್ ಅಂತ ಬೋರ್ಡ್ ಹಾಕಿದ್ಲು. ಅಡಿಗೆ ಮಾಡುವಾಗ ಆ ವಾಸನೆ ಅಲ್ಲಿ ಎಲ್ಲ ಕಡೆನೂ ಹರಡ್ತಾ ಇತ್ತು. ಆವಾಗ ಪಕ್ಷಿಗಳೆಲ್ಲರೂ ಕೂಡ ಆ ವಾಸನೆನ ನೋಡಿ, ಆಹಾಹಾ, ಫ್ರೀ ಫುಡ್ ಅಂತೆ, ಟುನಿ ಬೋರ್ಡ್ ಹಾಕಿದಾಳೆ. ಚಿನ್ನು, ಬಾ, ಮೊದಲು ಹೋಗಿ ನಾವು ಎಲ್ಲಾನು ತಿಂದ್ಬಿಡೋಣ. ಎಲ್ರು ಬಂದ್ರೆ ಆಮೇಲೆ ನಮಗೆ ಏನೂ ಸಿಗಲ್ಲ. ಇವತ್ತು ಟುನಿ ಮನೇಲೆ ನಮಗೆ 3 ಹೊತ್ತು ಊಟ. ಬನ್ನು, ಇವತ್ತು ಸ್ಕೂಲಿಗೆ ಹೋಗ್ಬೇಡ, ರಜೆ ಹಾಕೋ. ಅಲ್ಲಿ ಊಟಕ್ಕೆ ಒಂದು ಸೀಟ್ ಹಿಡ್ಕೊಂಡ್ ಬಾ, ನಾವಿಬ್ರು ಹೋಗಿ ಕೂತ್ಕೊಂಡು ಊಟ ಮಾಡೋಣ. ಹಾಗೆ ಎಲ್ರು ಟುನಿ ಮನೆಗೆ ಬಂದ್ರು. ನಾನು ಈ ಊರಿನ ಮುಖ್ಯಸ್ಥಳು, ನನಗೆ ಫಸ್ಟು, ನನಗೆ ನನ್ನ ಪ್ಲೇಟಲ್ಲಿ ಒಂದು 2 ವಡೆ ಎಕ್ಸ್ಟ್ರಾ ಹಾಕಿ. ಊರಿಗೆ ದೊಡ್ಡವರಂದ್ರೆ ನೀವು ನಮಗೆ ಆಶೀರ್ವಾದ ಮಾಡಿ, ಊಟಕ್ಕೆ ಬರಬೇಡಿ. ನನ್ನ ಮಗ ಬೆಳೆಯೋ ಮಗ, ಅವನಿಗೆ ಪಾಯಸ ಬೇಕೋ? ಟುನಿ, ಸ್ವಲ್ಪ ಪಾಯಸ ಇದ್ರೆ ಕೊಡು. ನೀವೆಲ್ರೂ ಬಂದು ಕೂತ್ಕೊಳ್ಳಿ. ಬುಜ್ಜಿ, ಎಲ್ರಿಗೂ ಎಲೆ ಹಾಕು. ಚಿಚುಕಾಗೆ ಪಾಯಸನ ಕುಡಿದು, ಆಹಾ, ಇದು ಪಾಯಸ ಅಂದ್ರೆ ಇಷ್ಟು ವರ್ಷದಲ್ಲಿ ಇಂತಹ ಪಾಯಸನ ಕುಡ್ದಿದೇ ಇಲ್ಲ. ಇದ್ರಲ್ಲಿ ಇಷ್ಟು ತುಪ್ಪ, ಗೋಡಂಬಿ ಎಲ್ಲ ಹಾಕಿದ್ಯಲ್ಲ, ನಿನಗೇನು ಹುಚ್ಚಿಡ್ದಿದ್ಯಾ? ಈ ಹಣದಲ್ಲಿ 10 ವರ್ಷಕ್ಕೆ ಸೊಸೈಟಿಯಲ್ಲಿ ಎಲ್ಲ ತಗೊಳ್ಬೋದು. ಹಣಕ್ಕಿಂತ ಸಂತೋಷ ಮುಖ್ಯ ಅಲ್ವಾ? ಸಂತೋಷ ಏನು ಮುಖ್ಯ ಅಲ್ಲ. ಇದ್ರೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ? ವಡೆ ಏನಾದ್ರೂ ಇದ್ರೆ ಕೊಡು, ನನ್ ಮನೇಲಿ ಇಲಿಗಳು ಕೂಡ ಹಸುವಲ್ಲಿದೆ. ಅಮ್ಮ, ವಡೆ ಇಲಿಗಳಿಗ ನಿನ್ಗಂತ ತಾನೇ ಹೇಳ್ದೆ. ಸುಮ್ನಿರೋ, ಎಲ್ರ ಮುಂದ್ಗಡೆ ಮಾನ ಮರ್ಯಾದೆಲ್ಲ ತೆಗಿಬೇಡ. ಹಾಗೆ ಎಲ್ರೂ ಊಟ ಮಾಡಿದ್ರು, ಆದ್ರೆ ಯಾರು ಗಿಫ್ಟ್ ಕೊಡ್ಲಿಲ್ಲ. ಟುನಿ ಕೊಟ್ಟ ಟಿಶ್ಯೂ ಕೂಡ ತಗೊಂಡು ಅವರು ಮನೆಗೆ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟುನಿಗುಬ್ಬಚ್ಚೊಂದು ಐಡಿಯಾ ಮಾಡಿದ್ಲು. ಬಾಡಿಗೆಗೆ ವಸ್ತುಗಳನ್ನ ಕೊಡ್ತೀನಿ, 1 ಗಂಟೆಗೆ 1 ರೂಪಾಯಿ ಅಂತ ಬೋರ್ಡ್ ಹಾಕಿದ್ಲು. ವಾವ್, 1 ಗಂಟೆಗೆ ಬರೀ 1 ರೂಪಾಯಿಯಾ? ಹಾಗಾದ್ರೆ ನಾನು ಖರ್ಚು ಮಾಡ್ಬೇಕಾದ್ರೆ ಅವಶ್ಯಕತೆನೇ ಇಲ್ಲ. ಪಾತ್ರೆ ತಗೊಂಡು ಹೋಗಿ ಅಡಿಗೆ ಮಾಡಿ ತೊಳೆದೆ ಹಾಗೇನೆ ಕೊಡ್ತೀನಿ. ಆವಾಗ ಸಬ್ಬು ಖರ್ಚು ಕೂಡ ಇಲ್ಲ. ನನಗೂ ಛತ್ರಿ ಬೇಕು, ಈ ಬಿಸಿಲಿಗೆ ಹೊರಗಡೆ ಹೋಗಕ್ಕಾಗ್ತಿಲ್ಲ. ಛತ್ರಿ ಬೆಲೆಗೆ ತಗೊಂಡ್ರೆ 100 ರೂಪಾಯಿ, ಇದಕ್ಕೆ ಅಂದ್ರೆ 1 ರೂಪಾಯಿ. ಇದನ್ನೇ ನಾನು ಇನ್ ಮುಂದೆ ಉಪಯೋಗ ಮಾಡ್ಕೊಳ್ತೀನಿ. ಹಾಗೆ ಚಿಚು ಟುನಿ ಹತ್ರ ಒಂದು ಕುಕ್ಕರ್ ತಗೊಂಡ್ಲು. ಟುನಿ, ಈ ಕುಕ್ಕರ್ 1 ಗಂಟೆಗೆ ಬೇಕೋ? ಇದರಲ್ಲಿ ಅಕ್ಕಿ, ಬೇಳೆ, ತರಕಾರಿ ಎಲ್ಲಾನು ಬೇಯಿಸ್ಬಿಟ್ಟು 59 ನಿಮಿಷಕ್ಕೆ ನಾನು ತಗೊಂಡ್ ಬಂದ್ ಕೊಡ್ತೀನಿ. ಅದಕ್ಕೆ ತಗೋ ಈ 1 ರೂಪಾಯಿ. ಹಾಗಂತ ಹೇಳಿ ಚಿಚು ಕುಕ್ಕರ್ ತಗೊಂಡು ಹೋಗಿ ಅದ್ರಲ್ಲಿ ಎಲ್ಲಾನು ಹಾಕಿ ಬೇಯಿಸ್ತಾ ಇದ್ಲು. ಅಮ್ಮ, ಎಲ್ಲಾನು ಹಾಕಿ ಬೇಯಿಸ್ತಾ ಇದ್ರೆ ಅದು ಆಮೇಲೆ ಕಿಚಡಿ ತರ ಬರೋದಿಲ್ವಾ? ಬಂದ್ರೆ ಏನೋ, ಕಿಚಡಿ ಅಂದ್ರೆ ತಿನ್ನಲ್ವಾ? ಎಲ್ಲ ಒಟ್ಟಿಗೆ ಬೆಂದ್ರೆ ಬೇಗನೆ ಬೇಯುತ್ತೆ. ಆವಾಗ್ಲೇ ಟೈಮಿಗೆ ಸರಿಯಾಗಿ ಈ ಕುಕ್ಕರ್ನ ನಾನು ವಾಪಸ್ ಕೊಡಕ್ಕಾಗುತ್ತೆ. ಆದ್ರೆ ಕುಕ್ಕರ್ ತಗೊಂಡ್ಬಂದ್ ಕೊಡುವಾಗ 1 ನಿಮಿಷ ಎಕ್ಸ್ಟ್ರಾ ಆಗ್ಬಿಡ್ತು. ಏನ್ ಚಿಚು ಇದು, 1 ನಿಮಿಷ ಲೇಟ್ ಆಗಿದೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, 1 ರೂಪಾಯಿ ಕೊಡು. ಅಯ್ಯೇನೋ, 1 ನಿಮಿಷಕ್ಕೆ 1 ರೂಪಾಯಿಯಾ? ಡಿಸ್ಕೌಂಟ್ ಏನೋ ಇಲ್ವಾ? ಡಿಸ್ಕೌಂಟ್ ಇಲ್ಲ, ರೂಲ್ಸ್ ಅಂದ್ರೆ ರೂಲ್ಸು. ಇಷ್ಟನೇ ಇಲ್ದೆ ಚಿಚು ಪುನಃ 1 ರೂಪಾಯಿನ ಕೊಟ್ಲು. ಆ ದಿನ ರಾತ್ರಿ ತುಂಬಾ ಜೋರಾಗಿ ಮಳೆ ಸುರಿತಾ ಇತ್ತು. ಚಿಚುವಿನ ಮನೆ ಪರಿಸ್ಥಿತಿ ಸರಿ ಇರ್ಲಿಲ್ಲ. ಅವಳ ಮನೆ ಚಾವಣಿ ಸರಿ ಇರ್ಲಿಲ್ಲ. ಅವಳು 500 ರೂಪಾಯಿ ಖರ್ಚಾಗುತ್ತೆ ಅಂತ ಅದನ್ನ ಸರಿ ಮಾಡ್ಲಿಲ್ಲ. ಆದ್ರಿಂದ ಇವಾಗ ಮನೆ ಚಾವಣಿ ಬೀಳೋ ಶಬ್ದ ಕೇಳಿಸ್ತು. ಅಮ್ಮ, ಮನೆ ಚಾವಣಿ ಬೀಳೋ ಶಬ್ದ ಕೇಳಿಸ್ತಿದೆ. ಹೌದ್ ಕಣೋ, 500 ರೂಪಾಯಿ ಖರ್ಚಾಗುತ್ತೆ ಅಂತ ನಾನು ಸರಿ ಮಾಡ್ಲಿಲ್ಲ. ಇವಾಗ ಅದು ಬಿದ್ದೋದ್ರೆ ಎಲ್ಲಿಗೆ ಹೋಗೋದು? ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ್ಲೇ ಮನೆ ಚಾವಣಿ ಕೆಳಗಡೆ ಬಿದ್ದೋಯ್ತು. ಒಳಗಡೆ ನೀರ್ ಬರ್ತಾ ಇತ್ತು. ಹೊರಗಡೆ ಡೋರ್ ಕೂಡ ಲಾಕ್ ಆಯ್ತು. ಹೊರಗಡೆ ಹೋಗಕ್ಕಾಗದೆ ಪಾಪ ಇಬ್ರು ಒಳಗಡೆ ಸಿಕ್ಕಾಕೊಂಡ್ರು. ಅಯ್ಯಯ್ಯೋ, ಒಳಗಡೆ ಸಿಕ್ಕಾಕೊಂಡ್ವಿ. ಲೂಸಿ, ಮಹಿ, ಚೋಟು, ಕುಹು, ಎಲ್ಲಿದ್ದೀರಾ? ಎಲ್ರು ಬನ್ನಿ. ಹಾಗಂತ್ರ ಚಿಚು ಕರ್ದಾಗ ಆ ಶಬ್ದ ಎಲ್ರಿಗೂ ಕೇಳಿಸ್ತು. ಆದ್ರೆ ಯಾರು ಹೊರಗಡೆ ಬರ್ಲಿಲ್ಲ. ಅಯ್ಯೋ, ಮಳೆ ಜೋರಾಗಿ ಬರ್ತಾ ಇದೆ. ಇವಾಗ ಹೊರಗಡೆ ಹೋಗಿ ಶೀತ ಆದ್ರೆ ಡಾಕ್ಟ್ರಿಗೆ ಹಣ ಕಟ್ಬೇಕಾಗುತ್ತೆ. ಅದೆಲ್ಲ ಬೇಡ, ನಾಳೆ ಏನಿದ್ರು ಹೋಗಿ ನೋಡ್ಕೊಳ್ಳೋಣ. ಟಾರ್ಚ್ ಇಟ್ಕೊಂಡು ಹೋಗೋಣ ಅಂದ್ರೆ ಬ್ಯಾಟ್ರಿ ಬೇರೆ ಖಾಲಿ ಆಗುತ್ತೆ ಅಲ್ವಾ? ಹೊರಗಡೆ ಹೋದ್ರೆ ಚಪ್ಪಲೆಲ್ಲ ಕೆಸರಾಗುತ್ತೆ. ಬೇಡ ಬೇಡ, ಅವಳೇ ಏನಾದ್ರೂ ಮಾಡ್ಕೊಳ್ತಾಳೆ. ಹಾಗೆ ಪಕ್ಷಿಗಳು ಯಾರು ಕೂಡ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ಲೇ ಇಲ್ಲ. ಆದ್ರೆ ನೋಡಿ ಚಿನ್ನಕ್ಕಾಗೆ, ನೋಡಿದ್ಯಾ ಅಮ್ಮ, ನಿನ್ ತರನೇ ಎಲ್ರೂ ಜಿಪುಣರಾದ್ರು. ಇವಾಗ ನಾವಿಬ್ರು ಅಪಾಯದಲ್ಲಿರುವಾಗ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ ಬರ್ತಾನೆ ಇಲ್ಲ.
ಆವಾಗ ಚಿಚು, ಹೌದ್ ಕಣೋ, ನಾನ್ ಮಾಡಿದ ತಪ್ಪು ಅಂತ ಇವಾಗ ಅರ್ಥ ಆಗ್ತಿದೆ. ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಆವಾಗ ಟುನಿ ಬಂದು ಚಿಚು ಬಾಗಿಲನ್ನ ತೆರೆದ್ಲು. ಚಿಚು ಚಿನ್ನು ಹೊರಗಡೆ ಬಂದ್ರು. ಅಯ್ಯೋ ಚಿಚು, ಇವಾಗ ಪರವಾಗಿಲ್ವಾ? ರಾತ್ರಿ ಯಾರು ಸಹಾಯಕ್ಕೆ ಬರ್ಲಿಲ್ವಾ? ಇಲ್ಲ ಟುನಿ, ಎಲ್ರೂ ಚಪ್ಲಿ ಹಾಳಾಗೋಗುತ್ತೆ, ಆಮೇಲೆ ಅವ್ರ ಬ್ಯಾಟ್ರಿ ಹಾಳಾಗೋಗುತ್ತೆ ಅಂತ ಯಾರೂ ಬರ್ಲಿಲ್ಲ. ಇವಾಗ ಅರ್ಥ ಆಗ್ತಾ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ಅಂತ. ಆವಾಗ ಪಕ್ಷಿಗಳು ಅಲ್ಲಿಗೆ ಬಂದ್ರು. ಅವ್ರ ಹತ್ರ ಚಿಚುಕಾಗೆ, ರಾತ್ರಿ ಸಹಾಯಕ್ಕೆ ಬನ್ನಿ ಅಂದ್ರೆ ಬೆಳಿಗ್ಗೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ? ಎಷ್ಟು ಜಿಪ್ರರಾಗಿದ್ದೀರಾ ನೀವೆಲ್ರೂ? ಅದಕ್ಕೆ ಹೇಳೋದು, ಹಣಕ್ಕಿಂತ ಪ್ರಾಣ ಮುಖ್ಯ ಅಂತ. ನೀವು ಹಣ ಅಂತ ಇದ್ರಿ, ಇವಾಗ 2 ಪ್ರಾಣ ಹೋಗೋ ಸಮಯಕ್ಕೂ ಕೂಡ ಹಣ ಖರ್ಚಾಗುತ್ತೆ ಅಂತ ಯಾರೂ ಬಂದಿಲ್ಲ. ಒಂದ್ ವೇಳೆ ಆ ಪ್ರಾಣಗಳು ಹೋಗಿದ್ರೆ ನಿಮ್ಗೆ ಸಂತೋಷ ಆಗ್ತಿತ್ತಾ? ಆವಾಗ ಮಹಿ, ಸಾರಿ ಟೋನಿ, ನಾನು ಈ ಊರಿಗೆ ದೊಡ್ಡವಳಾಗಿದ್ದು ನಾನ್ ಕೂಡ ಈ ರೀತಿ ನಡ್ಕೊಂಡಿದ್ದು ದೊಡ್ಡ ತಪ್ಪೆ. ಇನ್ ಮುಂದೆ ಹೀಗೆ ಮಾಡಲ್ಲ. ತಪ್ಪು ನಾನ್ ಕೂಡ ಮಾಡಿದೀನಿ. 500 ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ಮನೆ ಚಾವಣಿನ ರೆಡಿ ಮಾಡದೆ ಇದ್ದಿದ್ದು ನನ್ ತಪ್ಪು. ಇವತ್ತೇ ರೆಡಿ ಮಾಡ್ತೀನಿ. ಹಾಗೇನೆ ನಿಮ್ಮೆಲ್ರಿಗೂ ನನ್ನ ಮನೆಯಲ್ಲಿ ನಾನು ಪಾರ್ಟಿನೂ ಕೊಡ್ತೀನಿ. ಪಾರ್ಟಿನಾ? ಅಂದ್ರೆ ಸೊಸೈಟಿ ಅಕ್ಕಿ ಹಾಕಿ ಅನ್ನ ಮಾಡಿ ಕೊಡ್ತೀಯಾ ಅಮ್ಮ? ಇಲ್ಲ ಕಣೋ, ಇವತ್ತು ಬಾಸ್ಮತಿ ರೈಸ್ ಹಾಕಿ ಅನ್ನ ಮಾಡಿ ಕೊಡ್ತೀನಿ. ಎಲ್ರಿಗೂ ನನ್ನ ಮನೆಯಲ್ಲೇ ಇವತ್ತು ದೊಡ್ಡ ಪಾರ್ಟಿ. ಇನ್ ಮುಂದೆ ನಾನು ಜಿಪಣತನ ಮಾಡಲ್ಲ, ಸಂತೋಷವಾಗಿರ್ತೀನಿ. ಹಾಗಂತ ಚಿಚು ಹೇಳಿದಾಗ ಎಲ್ರೂ ತುಂಬಾನೇ ಸಂತೋಷಪಟ್ರು. ಆ ದಿನದಿಂದ ಆ ಹಳ್ಳಿಯಲ್ಲಿದ್ದ ಪಕ್ಷಿಗಳು ಯಾರು ಜಿಪಣತನ ಮಾಡಿದ್ದೇ ಇಲ್ಲ. ಅವ್ರ ಖರ್ಚಿಗೆ ಏನ್ ಬೇಕೋ ಅದನ್ನ ಖರ್ಚು ಮಾಡ್ಕೊಳ್ತಿದ್ರು. ಉಳಿದಿದ್ದ ಹಣನ ಕೂಡಿಡ್ತಾ ಇದ್ರು. ಹಣ ಕೂಡಿರೋದು ಒಳ್ಳೆ ವಿಷಯನೇ, ಆದ್ರೆ ಜಿಪಣತನ ಮಾಡ್ಬಾರ್ದು.